ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ತೋರಿಸ್ತಾ ಇರೋದು ಕರಿಗಡುಬು ಹೂರಣ ಯೂಸ್ ಮಾಡಿ ಕರಿಗಡುಬು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಚಿರೋಟಿ ರವೆ ತಗೊಂಡಿದ್ದೀನಿ. ಚಿರೋಟಿ ರವೆ ಅಂತಾರೆ, ಹೋಳಿಗೆ ರವೆ ಅಂತಾರೆ, ನೈಸ್ ಇರುತ್ತೆ ರವೆ, ಅದು ತಗೊಂಡಿದ್ದೀನಿ. 1 ಕಪ್ಪು ಚಿರೋಟಿ ರವೆಗೆ 1 ಸ್ಪೂನ್ ತುಪ್ಪ, ಸ್ವಲ್ಪ ಉಪ್ಪು ಹಾಕಿ ಈ ಥರ ಫಸ್ಟ್ ತುಪ್ಪ ಎಲ್ಲ ರವೆಗೆ ಕಲಸೋ ಥರ ಕಲಿಸ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಅರ್ಧ ತಾಸು ನೆನೆಸಿಟ್ಕೋಬೇಕು. ಪ್ಲೇಟ್ ಮುಚ್ಚಿ ಒಂದು ಅರ್ಧ ತಾಸು ಹಂಗೆ ನೆನೆಯೋದಕ್ಕೆ ಬಿಡೋಣ. ಈಗ ಅಷ್ಟರೊಳಗೆ 1 ಗ್ಲಾಸು ಬೇಳೆ ತೊಗೊಂಡಿವಿ. ಇಲ್ಲಿ ನಾನು ತೊಗರಿ ಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆ ಆದರೂ ಕೂಡ ಇದೇ ಸೇಮ್ ಪ್ರಾಸೆಸ್ಸು. ಈಗ ನೋಡ್ರಿ, ಈ ಪಾತ್ರೆಯಲ್ಲಿ 4 ಗ್ಲಾಸ್ ನೀರು ಹಾಕಿ ಅದು ಕುದಿತಾ ಇರುವಾಗ ತೊಳೆದಿಟ್ಕೊಂಡಿರೋ ಬೇಳೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಬೇಳೆನ. ಈಗ ಕರೆಕ್ಟಾಗಿ ಬೇಳೆ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಬೇಳೆನ ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ, ಸೋದಿಸ್ಕೊಳ್ಳೋಣ. ಈ ಥರ ಈ ಬೇಳೆ ಕಟ್ಟು ಐತಲ್ಲ, ಇದನ್ನು ನಾವು ಆಮೇಲೆ ಸಾರು ಮಾಡ್ಕೊಳ್ಳೋಣ. ನೀರು ತೆಗೆದಿರೋ ಬೇಳೆ ಇದಾವಲ್ಲ, ಈ ಬೇಳೆಗೆ ನಾವು 1 ಗ್ಲಾಸ್ ಬೇಳೆಗೆ 1 ಗ್ಲಾಸ್ ಬೆಲ್ಲ ತೊಗೊಂಡಿವಿ. 1 ಗ್ಲಾಸ್ ಬೆಲ್ಲ ಹಾಕಿ ಒಂದು ಸಲ ಕೈ ಆಡಿಸ್ಕೊಂಡು ಮತ್ತೆ ಒಲೆ ಮೇಲೆ ಇಟ್ಟು ಬೇಯಿಸ್ಕೊಂಡ್ರೆ ಬೆಲ್ಲ ಎಲ್ಲ ಕರಗಿ ಮಿಕ್ಸಿ ಮಾಡೋದಕ್ಕೆ ಕರೆಕ್ಟ್ ಆಗುತ್ತೆ. ಈಗ ಒಂದು 4 ಏಲಕ್ಕಿ ಕೂಡ ಹಾಕ್ಕೊಳ್ಳೋಣ. ಈಗ ಬೆಲ್ಲ ಎಲ್ಲ ಕರಗೈತಲ್ಲ, ಇವಾಗ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡಿದ್ಮೇಲೆ ಹೂರಣ ಏನಾದರೂ ಜಾಸ್ತಿ ನೀರು ಅನಿಸಿದ್ರೆ ಹೋಳಿಗೆ ಮಾಡೋದಕ್ಕೆ ಬರಲ್ಲ, ಕಡುಬು ಮಾಡೋದಕ್ಕೆ ಬರಲ್ಲ ಅಂದಾಗ 2 ಟಿಪ್ಸ್ ಫಾಲೋ ಆಗ್ಬೋದು. ಅದರಲ್ಲಿ ಫಸ್ಟ್ ಟಿಪ್ ಬಂದು ಪೋಹ ಅಂತೀವಲ್ಲ, ಪೋಹ ಆಗ್ಲದೆ ಅವಲಕ್ಕಿ ಅಂತೀವಲ್ಲ, ಅವಲಕ್ಕಿನ ಮಿಕ್ಸಿ ಮಾಡಿದ್ರೆ ಪೌಡರ್ ಆಗುತ್ತೆ. ಆ ಪೌಡರ್ನ ಹೂರಣದಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಹೂರಣ ಕರೆಕ್ಟ್ ಆಗುತ್ತೆ. ಇನ್ನೊಂದು ಟಿಪ್ಪು ಬಂದು ಒಂದು ಬಿಳಿದು ಬಟ್ಟೆ ಏನಾದರೂ ಇರುತ್ತಲ್ಲ, ಬಟ್ಟೆಯಲ್ಲಿ ಹೂರಣ ಎಲ್ಲ ಹಾಕಿ ಒತ್ಕೊಂಡ್ರೆ ನೀರೆಲ್ಲ ಹೊರಗಡೆ ಬಂದು ಹೂರಣ ಕರೆಕ್ಟ್ ಆಗುತ್ತೆ. ಒಟ್ಟು ಹೂರಣ ಈ ಥರ ಇರಬೇಕು. ಇವಾಗ ನಾನು ವಿಡಿಯೋದಲ್ಲಿ ತೋರಿಸಿನಲ್ಲ ಆ ಥರ ಇರಬೇಕು. ಈಗ ಹೂರಣ ರೆಡಿ ಆಗಿದೆ ಅಲ್ಲ, ನಾವು ಕಣಕನ ಇವಾಗ ಸ್ವಲ್ಪ ನಾದ್ಕೊಂಡು ಪ್ರಿಪೇರ್ ಮಾಡ್ಕೊಳ್ಳೋಣ. ಈ ಥರ ಸಣ್ಣ ಸಣ್ಣ ಬಾಲ್ಸ್ ಥರ ಪ್ರಿಪೇರ್ ಮಾಡಿಕೊಂಡು, ನಮಗೆ ಸಣ್ಣ ಕಡುಬು ಬೇಕು ಅಂದರೆ ಸ್ವಲ್ಪ ಸಣ್ಣ ಸೈಜಾಗಿ ಲಟ್ಟಿಸ್ಕೋಬೇಕು, ದೊಡ್ಡ ಬೇಕು ಅಂದರೆ ಸ್ವಲ್ಪ ದೊಡ್ಡ ಸೈಜಾಗಿ ಲಟ್ಟಿಸ್ಕೊಂಡು ರೆಡಿ ಮಾಡ್ಕೋಬೇಕು. ಲಟ್ಟಿಸುವಾಗ ನಾನು ಮೈದಾ ಹಿಟ್ಟು ಯೂಸ್ ಮಾಡಿದ್ದೀನಿ. ಮೇಲೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೋದು. ಇಲ್ಲ ಅಂದರೆ ನಾನು ಇವಾಗ ಇನ್ನೊಂದು ಪ್ರಾಸೆಸ್ ಬಂದು ಈ ಥರ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೋಬೋದು. 2 ತೋರಿಸಿದ್ದೀನಿ ಇಲ್ಲಿ ನಾನು. ಈಗ ಇದು ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ಒಂದು 6 ಆಗಲಿ 8 ಆಗಲಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇದರಲ್ಲಿ ಸ್ವಲ್ಪ ಹೂರಣ ತುಂಬಿಸ್ಕೊಂಡು ಈ ಥರ ಕ್ಲೋಸ್ ಮಾಡ್ಕೊತಾ ಬರಬೇಕು. ಈಗ ಕಾದಿರೋ ಎಣ್ಣೆಯಲ್ಲಿ ಇವನ್ನೆಲ್ಲ ಕರಿಯೋದಕ್ಕೆ ಹಾಕೋಣ. ಈ ಥರ ಒಂದೊಂದೇ ನಿಧಾನಕ್ಕೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ವೆಯ್ಟ್ ಮಾಡಿ ತಕ್ಕೋಬೇಕು. ಕಡುಬು ರೆಡಿ ಆಗುತ್ತೆ. ಕರಿಗಡುಬುಗಳಿಗೆ ಗೋಧಿ ಹಿಟ್ಟು ಯೂಸ್ ಮಾಡ್ತಾರೆ, ಮೈದಾ ಹಿಟ್ಟು ಯೂಸ್ ಮಾಡ್ತಾರೆ, ಚಿರೋಟಿ ರವೆ ಯೂಸ್ ಮಾಡ್ತಾರೆ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಚಿರೋಟಿ ರವೆ ಯೂಸ್ ಮಾಡೋದು ತೋರಿಸಿದ್ದೀನಲ್ಲ, ಈಗ ಗೋಧಿ ಹಿಟ್ಟಿಂದ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸ್ವಲ್ಪ 1 ಕಪ್ ಗೋಧಿ ಹಿಟ್ಟಿಗೆ 1 ಸ್ಪೂನು 2 ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಈ ಥರ ಚಪಾತಿ ಹಿಟ್ಟಿನ ಥರ ಕಲಿಸ್ಕೋಬೇಕು. ಗೋಧಿ ಹಿಟ್ಟನ್ನು ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಒಂದು 15ರಿಂದ 20 ನಿಮಿಷ ಆದಮೇಲೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಈ ಥರ ಲಟ್ಟಿಸ್ಕೋಬೇಕು. ಸಣ್ಣವಾಗಿ ಲಟ್ಟಿಸ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ದೊಡ್ಡದು ಒಂದೇ ಸಲ ಲಟ್ಟಿಸ್ಕೊಂಡು ಯಾವುದಾದ್ರೂ ಬಾಕ್ಸಿಂದು ಮುಚ್ಚಳ ಇರುತ್ತಲ್ಲ ಅದನ್ನು ತಗೊಂಡು ಒಂದು 4ರಿಂದ 5 ಶೇಪ್ ಈ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಕಟ್ ಮಾಡ್ಕೋಬೋದು. ಈ ಥರ 5-6 ಎಲೆಗಳನ್ನ ರೆಡಿ ಮಾಡ್ಕೊಂಡ್ಮೇಲೆ ಒಂದೊಂದು ಎಲೆ ತಗೊಂಡು ಈ ಥರ ಸ್ವಲ್ಪ ಹೂರಣ ಇಟ್ಕೊಂಡು ಕ್ಲೋಸ್ ಮಾಡಿಕೊಂಡು ಬಿಸಿ ಆಗಿರೋ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಗೋಧಿ ಹಿಟ್ಟಿನ ಕರಿಗಡುಬು ರೆಡಿ ಆಗ್ತವೆ.
ಹೂರಣ ಎಲ್ಲ ಖಾಲಿಯಾಗಿ ಕಣಕ ಉಳಿದ್ರೆಗಿನ ಅದೇ ಬಿಳಿ ಹಿಟ್ಟು ಉಳಿದ್ರೆಗಿನ ಅದಕ್ಕೆ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕಿ ದೊಡ್ಡ ಸೈಜಲ್ಲಿ ಲಟ್ಟಿಸ್ಕೊಂಡು ಸಣ್ಣ ಸಣ್ಣ ಪೀಸ್ ಥರ ಕಟ್ ಮಾಡಿಕೊಂಡು ಡೀಪ್ ಫ್ರೈ ಮಾಡಿಕೊಂಡ್ರೆ ಖಾರ ಚಿಪ್ಸ್ ಥರ ಚೆನ್ನಾಗಿರ್ತವೆ. ಗೋಧಿ ಹಿಟ್ಟಿಂದು ಉಳಿದ್ರು ಇಲ್ಲಾಂದರೆ ಈ ಥರ ಚಿರೋಟಿ ರವೆದು ಉಳಿದ್ರು ಕೂಡ ಈ ಥರ ಮಾಡ್ಕೋಬೋದು.